नाजरीन अस्सलाम वालेकुम रहमतुल्लाहि व बरकातुहू। आप देख रहे हैं लीडर सियासत उर्दू न्यूज़ चैनल बेंगलुरु। नाजरीन, आज महात्मा गांधी का यौम पैदाइश है, यानी उनका जन्मदिन है। 2 अक्टूबर का दिन है। एक बहुत बड़ा यादगार हिंदुस्तान में इनकी याद मनाई जाती है। जनाब रामलिंग रेड्डी साहब जो जयनगर के और बीटीएम लेआउट के एमएलए है, 8 बार उन्होंने यहाँ से इलेक्शन में कामयाबी हासिल की। आज वो ट्रांसपोर्ट मिनिस्टर हैं। ट्रांसपोर्ट मिनिस्टर होने के साथ साथ उन्होंने कर्नाटक की 7 करोड़ आवाम को जो सहूलतें फ़राहम की हैं उसका ज़िक्र यहाँ होना चाहिए। तकरीबन 7 करोड़ में 50% महिला यानी लेडीज़ यानी ख़वातीन की आबादी है और 15% को 3.5 करोड़ ख़वातीन को उन्होंने शक्ति स्कीम के ज़रिए मुफ्त सफ़र रख दिया है, जिसके ज़रिए ख़वातीन मुफ्त सफ़र कर्नाटक के चप्पे चप्पे में कर रहे हैं और कांग्रेस को की जय बोल रहे हैं। ऐसे कायद जनाब रामलिंग रेड्डी साहब हैं। रामलिंग रेड्डी साहब ने आज विकास सौदा पहुंचकर विधान सौदा और विकास सौदा के दरमियान गांधी जी का एक बहुत बड़ा मुजस्सिमा है, जो इस हिंदुस्तान की किसी भी असम्बली में इतना बड़ा मुजस्सिमा नहीं है, स्टैचू नहीं है। वहाँ चलकर उनकी फ़ोटो को हार पहनाए, फूल की माला चढ़ाई और उन्हें खराज अक़ीदत पेश करते हुए एक प्रेस कॉन्फ्रेंस करते हुए कहा कि महात्मा गांधी की शख्सियत और हिंदुस्तान की आज़ादी की तारीख़ में एक नुमायाँ रोल अदा रखती है। ಕೊಡ್ತಿ ಬಿಡಿತಾರೆ ಗಾಂಧಿ ಜಯಂತಿ ಮತ್ತು 4ನೇ ಶಾಸ್ತ್ರ ಇದು ಒಂದೇ ದಿನ ಮಹಾನ್ ವ್ಯಕ್ತಿ ಗಾಂಧೀಜಿ ಸ್ವಾತಂತ್ರ್ಯ ದೇಶದಲ್ಲಿ ನಮಗೂ ಕೂಡ ಇದೇ ರೀತಿ ಹೋರಾಟ ಮಾಡಿ ಆಮೇಲೆ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದೆ. ಹೊರತು ಜನ ಸ್ವಾತಂತ್ರ್ಯ ಚಳವಳಿ ಅಲ್ಲ. ಈ ಥರ ಅನೇಕರು ಆಯಾ ಪ್ರಾಂತ್ಯಗಳಲ್ಲಿ ಏನು 560 ಪ್ರಾಂತ್ಯಗಳಿದ್ದಲ್ಲ ಅಲ್ಲಿ ಹೋರಾಟ ಮಾಡ್ತಾಯಿದ್ರು. ಆದರೆ ಇಡೀ ದೇಶವನ್ನು ಜೋಡಿಸುವಂಥ ಕೆಲಸ ಮಾಡಿದ್ದು ಮಹಾತ್ಮ ಗಾಂಧಿ. ಅವರೆಲ್ಲ ಕೆಲವು ಪ್ರಾಂತ್ಯಗಳಿಗೆ ಸೀಮಿತರಾಗಿದ್ದರು. ಆಮೇಲೆ ಗಾಂಧೀಜಿಯವರು ಬಂದಮೇಲೆ ಎಲ್ಲ ಧರ್ಮದವರು ಎಲ್ಲ ಭಾಷೆಯವರು ಒಗ್ಗೂಡಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯವನ್ನು ಚಳವಳಿ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಂಡ ಅದು ಅಹಿಂಸಾತ್ಮಕವಾಗಿ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲುತ್ತದೆ. ಮತ್ತು ಆ ಸಂದರ್ಭದಲ್ಲಿ ಲಕ್ಷಾಂತರ ಜನ ಅವರ ಮನೆ ಮಠ ಎಲ್ಲ ಕೆಲವು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಸಹಸ್ರಾರು ಜನ ಪ್ರಾಣತ್ಯಾಗ ಮಾಡಿದರು. ಕೂಡ ನಾವು ಸಂದರ್ಭದಲ್ಲಿ ಅವರಿಗೆ ಬರೋದಕ್ಕಿಂತ ಬರೀ ನಮಗೆ ಅಂತ ಇಲ್ಲ, ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ ಭಾಳ ದೇಶಗಳಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಮಕ್ಕಳನ್ನು ಮಾಡಿದ್ದಾರೆ. ಮತ್ತು ಎಲ್ಲ ಬಹುತೇಕ ಅರ್ಧಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗಳನ್ನು
ಗಾಂಧೀಜಿ ಆಗಲೇ ಸ್ವಾತಂತ್ರ್ಯ ಬಂದಾಗಲೇ 70-79 ವರ್ಷ ಆಯಿತು. 3ನೇ ತಲೆಮಾರು ಬಂದಿದೆ. 3ನೇ ತಲೆಮಾರಿಗೆ ಗಾಂಧೀಜಿಯವರ ಆ ದಿನ ಸ್ವಾತಂತ್ರ್ಯ ಹೋರಾಟಗಾರರ ಬೆಳಕು ಕಡಿಮೆ ಆಗ್ತಾ ಇದೆ. ಅದು ಸ್ವಲ್ಪ ಗೊತ್ತಾಗ ಇದನ್ನು ವಿಶೇಷವಾಗಿ ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ತಂದೆ ತಾಯಿಯನ್ನು ಸ್ವಾತಂತ್ರ್ಯ ಕಲ್ತ್ಕೊಂಡಾಗ ನಾವು ನೆನೆಸ್ಕೊಳ್ತಾ ಇದ್ದೀವಿ. ನಾವು ನಮ್ಮ ಜೀವನದಲ್ಲಿ ಅರ್ಥನೇ ಇರುತ್ತೆ. ಅದೇ ರೀತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾಳ ಕಡಿಮೆ ಅವಧಿಯಲ್ಲಿ ಪ್ರಧಾನಮಂತ್ರಿ ಅತ್ಯಂತ ಪ್ರಾಮಾಣಿಕ ರಾಜಕಾರಣ, ಬಹಳಷ್ಟು ಸರಳ ಜೀವನ ನಡೆಸುತ್ತೆ. ರಾಜಕಾರಣದಲ್ಲಿ ಯಾರೂ ಇಲ್ಲ ಅಲ್ಲ ಆಗಿದ್ದಾರೆ. ಮತ್ತು ಅವರ ಜೈ ಕಿಸಾನ್ ಜೈ ಜವಾನ್ ಎರಡೂ ಕ್ರಾಂತಿಯನ್ನು ಎರಡು ಸ್ಲೋಗನ್ಸ್ನ ಅಂತ ಮಾಡ್ಕೊಂಡು ಆಗ ಕರ್ನಾಟಕದ ದೇಶದಿಂದ ನಮಗೆ ತೊಂದರೆ ಆಗ್ತಾಯಿತ್ತು. ಅದಕ್ಕೆ ಜೈ ಜವಾನ್ ಮತ್ತು ಜೈ ಕಿಸಾನ್ ರೈತರಿಗೆ ಆಗ ಬರಗಾಲ ಬಂದಿತ್ತು. ಬೆಳೆ ಕೂಡ ಚೆನ್ನಾಗಿ ಮಾಡ್ಕೊಂಡು 2-3 ವರ್ಷ ಬರಗಾಲ ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಆಹಾರ ಸಿಗದೆ ಅಮೇರಿಕನ್ನಿಂದ ಎಲ್ಲ ತಂದುಕೊಳ್ತಾರೆ. ಆ ಸಂದರ್ಭದಲ್ಲಿ ಜೈ ಕಿಸಾನ್ ಜೈವನ್ನು ಸೈಂಟಿಸ್ಟ್ಗಳಿಗೆ ಹೊಸ ತಳಿಗಳನ್ನು ಕಂಡುಹಿಡಿದು ಮತ್ತು ರೈತರಿಗೆ ಬೆಂಬಲ ಕೊಡುವಂಥ ಕೆಲಸ ಪ್ರಾರಂಭ ಮಾಡೋದ್ರಿಂದ ಇವತ್ತು ನಾವು ನಮ್ಮ ದೇಶದಲ್ಲಿ ಆಹಾರದಲ್ಲಿ ಸ್ವಾವಲಂಬಿಯಾಗಿ ಮತ್ತು ಬೇರೆ ದೇಶಕ್ಕೂ ಕೂಡ ಆಹಾರ ಕೊಡುವಷ್ಟು ಶಕ್ತಿಶಾಲಿಯಾಗಿ ನಮ್ಮ ದೇಶ ಬಂದಿದೆ.